ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪು, ನನಗೆಲ್ಲ ವಿಷಯ ಗೊತ್ತಾಯ್ತು, ನೀವೇನು ಯೋಚನೆ ಮಾಡಬೇಡಿ. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಆಗಲೇ ಬೇಲ್ ಕಾಪಿನ? ಇಷ್ಟೆಲ್ಲ ಜಾಣತನ ಇರೋರು ಇಂತಹ ತಪ್ಪನ್ನು ಯಾಕೆ ಮಾಡಿದ್ರಿ? ನಾವು ತಪ್ಪು ಮಾಡಿದ್ದೀವಿ ಅಂತ ನೀವು ಹೇಗೆ ಹೇಳ್ತೀರಾ ಸರ್? ನೀವು ಆರೋಪ ಮಾಡ್ತಾ ಇದ್ದೀರಾ, ಆರೋಪ ಇನ್ನೂ ಸಾಬೀತಾಗಿಲ್ಲ. ಕೋರ್ಟಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅಂತ ಸಾಬೀತಾಗುವವರೆಗೂ ಈ ರೀತಿ ಜಜ್ಮೆಂಟ್ ಕೊಡೋ ಹಾಗಿಲ್ಲ. ಆಲ್ ರೈಟ್ ಗೋವಿಂದಪ್ಪ, ಬಿಡಿ ಅವನ್ನ. ನೋಡಿ, ನಾವು ಕರೆದಾಗೆಲ್ಲ ಸ್ಟೇಷನ್ ಬರಬೇಕಾಗತ್ತೆ. ಇನ್ವೆಸ್ಟಿಗೇಷನ್ ಇದ್ದಾಗ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಹಾಗೆ ಊರು ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ನೋಡಿ, ಈ ರೀತಿ ಕೋರ್ಟು ಕೇಸು ಸ್ಟೇಷನ್ ಅಂತ ಅಲಿಯೋ ಬದಲು ಆ ಕಂಪ್ನಿ ಜೊತೆ ಮಾತಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಆ ಕೇಸ್ ನಾವು ವಾಪಸ್ ತಗೋಬೋದು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸರಿಯಾದ ಸಮಯಕ್ಕೆ ಬಂದು ಅಭಿನು ಕಾಪಾಡಿದೆ ಸರ್. ನೀವ್ಯಾರು ಆ ಕಂಪನಿ ಜೊತೆ ವ್ಯವಹಾರ ಮಾಡೋದಕ್ಕೆ ಅಗ್ರಿಮೆಂಟ್ ಸೈನ್ ಮಾಡಿಲ್ಲ ಅಂದಮೇಲೆ ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಸುನಾಮಿ ಹೇಳೋದಕ್ಕೆ ಬೇರೆ ಯಾವ ಕಾರಣ ಇರುತ್ತೆ? ಅದಕ್ಕೆ ಸಮುದ್ರದ ಆಳದಲ್ಲೆಲ್ಲೋ ಭೂಕಂಪ ಆಗಿರುತ್ತೆ. ಅದೇ ಥರ ಶಾರ್ವರಿ ಎಲ್ಲೋ ಕೂತು ಆಡ್ತಿರೋ ಆಟಕ್ಕೆ ಇವೆಲ್ಲ ಆಗ್ತಿದೆ ಅಷ್ಟೆ. ಮಹೇಶ, ಏನು ಹೇಳ್ತಿದ್ಯಾ? ಹಾಗಿದ್ರೆ ಇದೆಲ್ಲ ಡೌಟೇ ಇಲ್ಲ ಅಣ್ಣ, ಇದೆಲ್ಲ ಶಾರ್ವರಿ ಮಾಡ್ತಿರೋ ಪಿತೂರಿ. ಕಂಪ್ನಿ ಹೆಸರಲ್ಲಿ ಅಗ್ರಿಮೆಂಟ್ ಆಗಿರೋದಕ್ಕೂ ಶಾರ್ವರಿಗೂ ಏನು ಸಂಬಂಧ? ಅಭಿ ನೀವಾದರೂ ನೆನ್ಪು ಮಾಡ್ಕೊಳ್ಳಿ, ಯಾವತ್ತಾದರೂ ಅಗ್ರಿಮೆಂಟ್ಗೆ ನೀವಾಗಲಿ ಅವರಾಗಲಿ ಸೈನ್ ಮಾಡಿಕೊಟ್ಟಿದ್ರಾ? ಅಪ್ಪ, ನೀವು ಅವ್ರಿಗೆ ಪವರ್ ಆಫ್ ಅಟರ್ನಿ ಕೊಟ್ಟಿದ್ದಾಗ ಇದೆಲ್ಲ ನಡೆದಿರ್ಬೋದು. ಇದ್ರೂ ಇರ್ಬೋದು. ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಮತ್ತೆ ಡ್ಯಾಡಿಂದ ಸೈನ್ ಮಾಡಿಸ್ಕೊಂಡಿರ್ಬೋದು. ಓ, ಹಾಗಿದ್ರೆ ಇದೇ ನಡೆದಿರೋದು. ಆ ಶಾರ್ವರಿ ಇಷ್ಟೆಲ್ಲ ಮಾಡಿ ತಲೆ ಮುರಿಸ್ಕೊಂಡು ತಪ್ಪನ್ನ ನಿಮ್ಮ ಮೇಲೆ ಹಾಕಿದ್ದಾರೆ. ಅಂದ್ರೆ ಶಾರ್ವರಿ ಮಾಡಿರೋ ತಪ್ಪಿಂದ ಈ ಕೇಸ್ ನಿಮ್ಮ ಮೇಲೆ ಬಂದಿದೆ. ಅಯ್ಯೋ ದೇವ್ರೆ, ಎಂಥ ವಿಷ ಜಂತವಳು! ಒಂದಾದ್ಮೇಲೆ ಒಂದು ತೊಂದರೆ ಕೊಡ್ತಾನೆ ಇದ್ದಾಳೆ. ಅಣ್ಣ, ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಏನಾಗಬೇಕು ಆ ಕೆಲಸ ನೋಡೋಣ. ನಾಳೆ ಆ ಕಂಪನಿಯವ್ರ ಜೊತೆ ಮಾತುಕತೆ ಆಗಬೇಕು. ಸರಿಯಪ್ಪ, ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ. ನೋಡೋಣ. ಆ ಇನ್ಸ್ಪೆಕ್ಟರ್ ಹೇಳಿದಾಗೆ ಆ ಕಂಪನಿ ಜೊತೆ ರಾಜಿ ಮಾಡ್ಕೊಳಕ್ಕಾಗತ್ತಾ ಅಂತ ಟ್ರೈ ಮಾಡೋಣ. ಅಕಸ್ಮಾತ್ ಅವ್ರು ಒಪ್ಪಲಿಲ್ಲ ಅಂದ್ರೆ? ಪ್ರಯತ್ನ ಪಡೋಣ ಅಮ್ಮ. ಹಾಗೂ ಒಂದು ವೇಳೆ ಒಪ್ಪಲಿಲ್ಲ ಅಂತಂದ್ರೆ ಕೋರ್ಟಲ್ಲಿ ಹೋರಾಡಿದ್ರಾಯ್ತು. ಇದು ಎಂಥ ಕರ್ಮ! ಮತ್ತೆ ಕೋರ್ಟು ಕೇಸು ಅಂತ ಅಲಿಬೇಕಾ? ಈ ಮನೆಗಾಗ್ಲಿ ಕಂಪನಿಗಾಗ್ಲಿ ಅಥವಾ ಮಾಧವ್ ಅವ್ರ ಹೆಸರಿಗಾಗ್ಲಿ ಒಂದೇ ಒಂದು ಕಪ್ಪು ಚುಕ್ಕೆನೂ ಬರಬಾರ್ದು. ಯಾರೋ ಮಾಡಿದ ತಪ್ಪಿಗೆ ನೀವುಗಳು ಶಿಕ್ಷೆ ಅನುಭವಿಸ್ಬಾರ್ದು. ಅಂಥದ್ದೇನೂ ಆಗಲ್ಲ ಅಮ್ಮ, ನೀವು ಚಿಂತೆ ಮಾಡಬೇಡಿ. ಕಂಪ್ನಿಗಾಗಲಿ ಈ ಮನೆಗಾಗಲಿ ಅಪ್ಪನ ಹೆಸರಿಗಾಗಲಿ ಯಾವುದೇ ರೀತಿ ಕಳಂಕ ಬರಲ್ಲ. ಆ ಥರ ಕಳಂಕ ಬರೋದಕ್ಕೆ ನಿಮ್ಮ ಮಕ್ಕಳು ಅವಕಾಶನೂ ಮಾಡಿಕೊಡಲ್ಲ. ಹೌದು ಅಮ್ಮ,
ಇವ್ರು ಯಾರೂ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಹೆದರೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿಲ್ಲದೆ ಇರೋರಿಗೆ ಶಿಕ್ಷೆ ಆಗಲ್ಲ ಅನ್ನೋದಕ್ಕೆ ಸಮತ್ ಕೇಸೆ ಸಾಕ್ಷಿ. ಆದರೂ ಇಷ್ಟೆಲ್ಲ ತೊಂದರೆಗಳಂತೂ ಆಯ್ತಲ್ವಾ? ನಾವೀಗ ನೀರಲ್ಲಿ ಮುಳುಗಿದ್ದೀವಿ, ಇದರಿಂದ ತೊಂದರೆಗಳಾಗತ್ತೆ ಅಂತ ಹೆದರೋ ಬದಲು ಇದೆಲ್ಲದರಿಂದ ಈಜಿ ದಡ ಸೇರೋ ಬಗ್ಗೆ ಯೋಚನೆ ಮಾಡೋಣ. ಅದೇನಾಗುತ್ತೋ ಆಗಲಿ, ಎಲ್ಲರೂ ಒಟ್ಟಿಗೆ ಸೇರಿ ಎದುರಿಸೋಣ. ನನಗೆ ಎಷ್ಟೇ ಬೇಡ ಬೇಡ ಅಂದರೂ ಮತ್ತೆ ಮತ್ತೆ ನೆನಪಾಗ್ತಿರುತ್ತೆ. ನೀವು ಮಕ್ಕಳು ಆ ಶಾರ್ವರಿ ಬಗ್ಗೆ ಅಷ್ಟು ಹೇಳಿದ್ರೂ ನಾನು ನಂಬಲಿಲ್ಲ. ನಿಮಗೆ ವಿರುದ್ಧವಾಗಿ ನಡ್ಕೊಂಡೆ. ಆ ಶಾರ್ವರಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವಳನ್ನು ನಂಬಿ ನನ್ನ ಮಕ್ಕಳ ಭವಿಷ್ಯದ ಮೇಲೆ ನಾನೇ ಬರೆ ಎಳೆದುಬಿಟ್ಟೆ. ನನ್ನ ಮಕ್ಕಳು ಕ್ಷಮಿಸ್ತಾರ ತುಳಸಿವ್ರೆ? ಹೀಗೆಲ್ಲ ಮಾತಾಡಬೇಡಿ ಮಾಧವ್ ಅವರೇ. ಮಕ್ಕಳು ಹೇಳ್ತಾ ಇದ್ದಾರಲ್ವಾ, ಅವ್ರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ. ನಾನು ನಿಮಗೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಮಕ್ಕಳು ನಮ್ಮ ಪಾಲಿಗೆ ಆಸ್ತಿ ಆಗಿರುವಾಗ ನಾವ್ಯಾಕೆ ಈ ಆಸ್ತಿ ಬಗ್ಗೆ ಚಿಂತೆ ಮಾಡಬೇಕು? ಮಕ್ಕಳು ಈಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಆತಂಕದಲ್ಲಿದ್ದಾರೆ. ಇಂಥ ಟೈಮ್ನಲ್ಲಿ ನೀವು ಅವ್ರ ಜೊತೆ ನಿಂತು ಧೈರ್ಯ ಹೇಳಬೇಕು. ಅದು ಬಿಟ್ಟು ನೀವೇ ಹೀಗೆ ನೊಂದ್ಕೊಂಡ್ರೆ ಮಕ್ಕಳ ಕತೆ ಏನು? ಧೈರ್ಯ ಹೇಳೋಕ್ಕಾದರೂ ನನಗೆ ಮುಖ ಎಲ್ಲಿದೆ ತುಳಸಿಯವರೇ? ನಾನು ಮಾಡಿರೋ ತಪ್ಪು ನನ್ನ ತಲೆ ತಗ್ಸೋ ಹಾಗೆ ಮಾಡಿದೆ. ಖಂಡಿತ ಇಲ್ಲ. ಅಷ್ಟಕ್ಕೂ ತಪ್ಪು ಮಾಡಿದ್ದು ನೀವಲ್ಲ, ಆ ಶಾರ್ವರಿ. ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ. ನೀವು ಅವಳನ್ನ ಮನೆ ಮಗಳಾಗಿ ನೋಡ್ಕೊಂಡ್ರಿ. ಆದ್ರೆ ಅವಳು ಮೋಸ ಮಾಡ್ಬಿಟ್ಲು. ನಾಚಿಕೆಯಿಂದ ತಲೆ ತಗ್ಸ್ಬೇಕಾದವಳು ಮೆರಿತಾ ಇದ್ದಾಳೆ. ಅಂಥದ್ರಲ್ಲಿ ನಾವ್ಯಾಕೆ ಕುಗ್ಬೇಕು? ಆ ಶಾರ್ವರಿ ಮನೆ ಬಿಟ್ಟು ಹೋದ್ರು ಅವಳ ಛಾಯೆ ಇನ್ನು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಏನೇ ಆದ್ರೂ ನಾನು, ಮಕ್ಕಳು ಎಲ್ಲರೂ ನಿಮ್ ಜೊತೆ ಇರ್ತೀವಿ. ಜೀವನ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರು ಸರಿ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಎಂಥ ಕಷ್ಟದ ಪರಿಸ್ಥಿತಿನೂ ನಾವು ಒಟ್ಟಾಗಿ ಎದುರಿಸುವಾಗ ಆ ಪರಿಸ್ಥಿತಿ ನಮಗೆ ನೋವನ್ನು ಕೊಡಬಾರ್ದು, ಸಂತೋಷನ ಕೊಡಬೇಕು. ಯಾಕೆಂದ್ರೆ ನಾವೆಲ್ಲರೂ ಒಂದಾಗಿರ್ತೀವಿ. ಶ್ರೀರಸ್ತು ಶುಭಮಸ್ತು.